ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಕಲಿಯುಗದಲ್ಲಿ ಭಗವಂತ ಭಜನೆಗೆ ಒಲಿತಾನೆ ಅನ್ನುವುದನ್ನು ಗಟ್ಟಿ ಮಾಡಿಕೊಂಡು ಆ ಮೂಲಕವಾಗಿ ಭಜನೆಯಿಂದ ಬದಲಾವಣೆ, ಭಜನೆಯಿಂದ ಭಗವಂತನೆಡೆಗೆ ಅನ್ನುವಂತಹ ಒಂದು ಉದ್ದೇಶವನ್ನು ಇರಿಸಿಕೊಂಡು ಆ ನಿಟ್ಟಿನಲ್ಲಿ ಜಿಲ್ಲೆಯಾದ್ಯಂತ ಹಲವಾರು ಭಜನಾ ಮಂಡಳಿಗಳು ಇವತ್ತು ಅತ್ಯಂತ ಉತ್ತಮ ರೀತಿಯಲ್ಲಿ ಕಾರ್ಯವೆಸಗ್ತಾ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಭಜನಾ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಅದರಲ್ಲಿ ವಿಶೇಷವಾಗಿ ಮಂಗಳೂರಿನ ಶ್ರೀ ವಾಣಿಯ ಮಹಿಳಾ ಭಜನಾ ಮಂಡಳಿ ಅನ್ನುವಂತಹ ಈ ಭಜನಾ ಮಂಡಳಿ ತನ್ನ 5 ವರ್ಷವನ್ನು ಪೂರೈಸಿಕೊಂಡು ಆ ನಿಟ್ಟಿನಲ್ಲಿ ಹಲವಾರು ಕಡೆಗಳಲ್ಲಿ ಭಜನೆಯನ್ನು ಮಾಡಿ, ಭಜನೆಗೆ ಎಲ್ಲೆಲ್ಲ ಅವಕಾಶ ಇದೆಯೋ ಅಲ್ಲೆಲ್ಲ ನಿರಂತರವಾಗಿ ಈ ಮಂಡಳಿಯ ಸದಸ್ಯರು ಭಜನಾ ಸೇವೆಯನ್ನು ಮಾಡ್ತಾ ಈ ದಿವಸ ವಿಶೇಷವಾಗಿ 5ನೇ ವರ್ಷವನ್ನು ಪೂರೈಸಿದಂಥ ಈ ಭಜನಾ ಮಂಡಳಿ ಕಾಟುಕುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನಕ್ಕೆ ಬಂದು ಈ ವಾರ್ಷಿಕೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ತಮಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟರ ಮಟ್ಟಿಗೆ ಹಲವಾರು ಭಜನಾ ಮಂಡಳಿಗಳನ್ನು ಆಹ್ವಾನಿಸಿಕೊಂಡು ಇಲ್ಲಿ ವಾರ್ಷಿಕೋತ್ಸವವನ್ನು ಆಚರಿಸಿದ್ದಾರೆ. ಹಲವಾರು ಭಜನಾ ಸಂಕೀರ್ತನೆಗಳನ್ನು ಹಾಡಿದ್ದಾರೆ. ಜೊತೆಗೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಈ ರೀತಿಯಾಗಿ ಅನೇಕ ಭಜನಾ ಮಂಡಳಿಗಳು ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯಕ್ಷೇತ್ರ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲಿ ನಿರಂತರವಾಗಿ ತಮ್ಮ ವಾರ್ಷಿಕೋತ್ಸವವನ್ನು, ಭಜನಾ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಈ ಭಜನಾ ಮಂಡಳಿಯು ಅದರಲ್ಲಿ ಓರ್ವ ಸದಸ್ಯೆಯಾದಂತಹ ಶ್ರೀಮತಿ ಅನಿತಾ ಅನ್ನುವರು, ಅವರು ನಿವೃತ್ತ ಅಧ್ಯಾಪಕರು. ಅವರನ್ನು ಕೂಡ ಗೌರವಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಈ ಹೊತ್ತಿನಲ್ಲಿ ನಡೆಯಿತು. ಯಾಕಂದರೆ ಭಜನಾ ಸೇವೆಯಲ್ಲಿ ತೊಡಗಿಸಿಕೊಂಡು ಓರ್ವ ಅಧ್ಯಾಪಕಿಯಾಗಿದ್ದುಕೊಂಡು ಭಜನೆಯಲ್ಲಿ ನಾವು ಕೂಡ ನಮ್ಮನ್ನು ತೊಡಗಿಸುವುದರ ಮೂಲಕ ಸಂತೃಪ್ತಿಯನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಅವರು ಕೂಡ ಈ ಭಜನಾ ಮಂಡಳಿಯಲ್ಲೇ ಉತ್ತಮ ಒಂದು ಸದಸ್ಯೆಯಾಗಿದ್ದುಕೊಂಡು ಅವರನ್ನು ಎಲ್ಲ ಸದಸ್ಯರು ಗೌರವಿಸಿದ್ದಾರೆ. ಇದು ಕೂಡ ನಾವು ಅತ್ಯಂತ ಪ್ರಶಂಸನೀಯ ಅಂತಲೇ ಹೇಳಬೇಕು. ಆ ನಿಟ್ಟಿನಲ್ಲಿ ಭಜನಾ ಮಂಡಳಿಗೆ ಮುಂದಿನ ದಿವಸಗಳಲ್ಲಿ ಉತ್ತರೋತ್ತರ ಶ್ರೇಯಸ್ಸು ಆ ಭಗವಂತ ನೀಡಲಿ ಅಂತ ಇವತ್ತು ಪ್ರಾರ್ಥಿಸ್ತಾ, ಹಾಗೂ ನಾವು ಹಲವಾರು ಕೀರ್ತನೆಗಳನ್ನು ಅವರಿಗೆ ಕಲಿಸಿಕೊಟ್ಟಿದ್ದೇವೆ. ಈ ನಿಟ್ಟಿನಲ್ಲಿ ದಾಸ ಸಾಹಿತ್ಯ ಆಗಿರ್ಬೋದು, ಇತರ ಸಾಹಿತ್ಯ ಆಗಿರ್ಬೋದು, ಅದನ್ನು ಅವರು ಕರಗತ ಮಾಡಿಕೊಂಡು ಅದೇ ರೀತಿಯಾಗಿ ಹಾಡುವಂತಹ ಒಂದು ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಿದ್ದಾರೆ. ಹಾಗೂ ನಮಗೆ ನಾವು ಮಾಡಿದಂತಹ ಏನು ಅವರಿಗೆ ಕಲಿಸಿದ್ದೆ ಅದಕ್ಕೆ ಒಂದು ಧನ್ಯತೆಯನ್ನು ಗುರುವಂದನೆಯ ಮೂಲಕ ಅವರು ಸಮರ್ಪಣೆ ಮಾಡಿದ್ದಾರೆ. ಅವರಿಗೆ ನಮ್ಮ ಪರವಾಗಿಯೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಉತ್ತರೋತ್ತರವಾದ ಶ್ರೇಯಸ್ಸು ಭಗವದನುಕರ ಅವರಿಗೆ ಆಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ.